ನೀಲಿ ಆಗಸದ ತೀಕ್ಷ್ಣ ಕಿರಣಗಳು ಮರಗಳೊಡನೆ ತಾ ಬೆರೆತು ಮಂದವಾಯಿತು, ನೆರಳಾಯಿತು, ತಂಪಾಗಿ ನಸುನಕ್ಕಿತು. ಮತ್ತದೇ ಮರಗಳೊಡನೆ ಆಡುತ್ತಾ ಗುನುಗುನಿಸಿದ ತಂಗಾಳಿಗೆ ಚಂಚಲ ನದಿಯು ದನಿಗೂಡಿಸಿತು, ಎಲ್ಲೋ ಹುಟ್ಟಿದ ಹೊಸ ಜೀವಕ್ಕೆ. ಇದು ನಮ್ಮ ವನಸಂಪತ್ತು, ಶಕ್ತಿಯ ಸೆಲೆ, ಹೂವು, ಹಣ್ಣುಗಳು, ತಂಪನೆ ಗಾಳಿ, ನಿರ್ಮಲ ಜಲ, ಇವುಗಳಿಂದಲೇ ಎಲ್ಲ ಜಗತ್ತು. ಅದಕ್ಕಾಗಿಯೇ ಪುಣ್ಯವಾಗಿತ್ತಿದು, ನಮ್ಮ ಮಂದಿರವಾಗಿತ್ತಿದು. ಕಾಡಿದ್ದರೆ ನಾಡು, ಇದೇ ನಮ್ಮ ಹಾಡು. ವನವೇ ನಮ್ಮ ಮಂದಿರ, ಇದುವೇ ಜೀವನಕಾಧಾರ. ಇದು ಕರಿನಾಯಕನಹಳ್ಳಿ ಗ್ರಾಮ. ದಕ್ಷಿಣ ಕರ್ನಾಟಕದ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಲೂರು ಅರಣ್ಯ ಪ್ರದೇಶದ ಅಂಚಿನಲ್ಲಿರುವ ಗ್ರಾಮ. ಕರಿನಾಯಕನಹಳ್ಳಿಯ ಹೆಚ್ಚಿನ ಜನರ ಬದುಕು ಅರಣ್ಯದೊಂದಿಗೆ ಬೆಸೆದುಕೊಂಡಿದ್ದು, ಅದರ ಮೇಲೆಯೇ ತಾವು ಅವಲಂಬಿತರಾಗಿದ್ದೇವೆ ಎಂಬುದನ್ನು ಮನಗಂಡಿದ್ದಾರೆ. ಮರಗಳ್ಳರು ಮತ್ತು ಬೇಟೆಗಾರರಿಂದ ಅವರು ಅರಣ್ಯದಲ್ಲಿನ ವೃಕ್ಷ ಸಂಪತ್ತು, ಪ್ರಾಣಿ ಸಂಪತ್ತುಗಳ ಜೊತೆಗೆ ಅರಣ್ಯ ಭೂಮಿ ಅತಿಕ್ರಮಣವಾಗದಂತೆ ರಕ್ಷಿಸುತ್ತಿದ್ದಾರೆ. ಬೇರೆ ಜನ ನಕಲಿ ಪತ್ರಗಳೆಲ್ಲ ಸೃಷ್ಟಿ ಮಾಡಿ ಅವರ ನಕಲಿ ದಾಖಲೆಗಳನ್ನ ರೆಡಿ ಮಾಡಿ ಅದನ್ನ ಮುಂದೆ ಮಾಡ್ಕೊಂಡು ಕೊಟ್ಟರು. ನಾವು ಅವಾಗ ಎಲ್ಲ ಸೇರಿ ನಮ್ಮೂರಿನ ಜನ ಎಲ್ಲ ಹೋಗಿ ತಾಲೂಕು ಆಫೀಸ್ನಿಂದ ಪ್ರತಿಭಟನೆ ಮಾಡಿ ಆ ಖಾತೆ ಆಗದ ಇದನ್ನ ಖಾತೆ ವಜಾ ಮಾಡಿದ್ವಿ. ಮತ್ತು ಅವರು ಕಡಿಯೋಕೆ ಬಂದಾಗ, ಅರಣ್ಯ ಕಡಿಯೋಕೆ ಬಂದಾಗ, ಅಕ್ರಮ ಕಡಿತ ಮಾಡಿದಾಗ ಅದನ್ನ ನಿಲ್ಲಿಸಿದ್ವಿ. ಸೊ ಅವರು ಇದನ್ನ ಕೋರ್ಟ್ ಹುಡ್ಕೋದ್ರು. ಎಲ್ಲ ಕೋರ್ಟ್ಗಳಿಗೂ ನಾವು ಹಳ್ಳಿ ಜನ ನಾವೆಲ್ಲ ಹೋಗಿ ಎಲ್ಲ ಕೋರ್ಟ್ಗಳಿಗೂ ಇದು ಮಾಡಿದ್ವಿ. ಆಮೇಲೆ ನಾವು ಸ್ವಯಂ ಘೋಷಿತವಾಗಿ ಅರಣ್ಯ ರಕ್ಷಣಾ ಸಮಿತಿ ಅಂತ ಮಾಡಿಕೊಟ್ಟಿದ್ದೆ. ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು, ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲೇ ಹೋದವು, ಕಾಡು ಕಣಿವೆಗಳು ಕಾಣದಾದವು, ಗಿಡ ಮರ ಬಳ್ಳಿ ಇಲ್ಲವಾದವು, ಎಲ್ಲ ಮಾಯಾ. ಈ ಹಿನ್ನೆಲೆಯಲ್ಲಿ ಕರಿನಾಯಕನಹಳ್ಳಿಯ ಜನರು ಅರಣ್ಯ ರಕ್ಷಣೆಗೆ ಪಣ ತೊಟ್ಟು ಕಾರ್ಯಪ್ರವೃತ್ತರಾದುದೇ ಈ ಗ್ರಾಮದಲ್ಲಿ ಗ್ರಾಮ ಅರಣ್ಯ ಸಮಿತಿ ರಚನೆಗೆ ಕರ್ನಾಟಕ ಅರಣ್ಯ ಇಲಾಖೆ ಮನಸ್ಸು ಮಾಡಿತು. ಗ್ರಾಮ ಅರಣ್ಯ ಸಮಿತಿಯ ರಚನೆಯ ಮುಖ್ಯ ಉದ್ದೇಶ ರೈತರ ಸಹಭಾಗಿತ್ವದಲ್ಲಿ ಅರಣ್ಯಗಳ ರಕ್ಷಣೆ, ಹಾಗೆ ರಕ್ಷಣೆ ಮಾಡಿದ್ರಿಂದ ಅವರು ಸಹಭಾಗಿತ್ವದಲ್ಲಿ ನಿರ್ಮಿಸಿದಿಂದ ನೆಡತೋಪುಗಳಿಂದ ಬರ್ತಕ್ಕಂಥ ಆದಾಯದಲ್ಲಿ ಸರ್ಕಾರ ಅವರಿಗೆ ಶೇರನ್ನು ಕೊಡ್ತಕ್ಕಂಥದ್ದು. ಎರಡನೇದು, ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲವಾಗಿ ಬೇಕಾಗಿರ್ತಕ್ಕಂಥ ಉರುವಲು, ಸಣ್ಣ ಮರಮುಟ್ಟುಗಳು, ಹಣ್ಣು ಹಂಪಲು ಬಿಡ್ತಕ್ಕಂಥ ಗಿಡಗಳು ಮುಂತಾದವುಗಳನ್ನು ಬೆಳೆಸಿ ಅವರಿಗೆ ಈ ಬೇಸಿಕ್ ನೀಡ್ಸ್ ಏನಿದೆ ಅವುಗಳನ್ನು ಒದಗಿಸೋವಂಥ ಒಂದು ಪ್ರಯತ್ನ ಈ ಸಮಿತಿ ರಚನೆಯಿಂದ ಆಗುತ್ತೆ. ಈ ಗ್ರಾಮದ ಗ್ರಾಮ ಅರಣ್ಯ ಸಮಿತಿಯು ಜುಲೈ 12, 2005 ರಚಿತಗೊಂಡು ಅಸ್ತಿತ್ವಕ್ಕೆ ಬಂದಿತು. ಗ್ರಾಮದಲ್ಲಿರುವ 18 ವರ್ಷಕ್ಕೂ ಮೀರಿದ 324 ಜನರು ಸಮಿತಿಯ ಸದಸ್ಯರಾದರು. ಅಂದಿನಿಂದ ಗ್ರಾಮಸ್ಥರು ಅರಣ್ಯ ರಕ್ಷಣೆಯಲ್ಲಿ ಹೆಚ್ಚಿನ ಪರಿಶ್ರಮ ವಹಿಸುತ್ತಿದ್ದು, ಈ ನಿಟ್ಟಿನಲ್ಲಿ ಸಫಲತೆ ಪಡೆಯಲು ತಮ್ಮ ಜೀವನ ಶೈಲಿಯನ್ನೂ ಬದಲಿಸಿಕೊಂಡಿದ್ದಾರೆ. ಗ್ರಾಮಾರಣ್ಯ ಸಮಿತಿಯನ್ನು ರಚನೆ ಮಾಡಿದ ನಂತರ ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ತರಬೇತಿಗಳನ್ನು ನೀಡಲಾಯಿತು. ಒಟ್ಟಿನಲ್ಲಿ 3 ಹಂತಗಳಲ್ಲಿ ನಾವು ತರಬೇತಿಗಳನ್ನು ನೀಡಿದ್ದೀವಿ. ಹೀಗೆ ಹಂತಗಳಲ್ಲಿ ತರಬೇತಿಗಳನ್ನು ನೀಡಿ ಒಟ್ಟು ಯೋಜನೆಯ ಉದ್ದೇಶಗಳು, ಗುರಿ ಇವೆಲ್ಲವುಗಳ ಬಗ್ಗೆ ಸಾಕಷ್ಟು ತರಬೇತಿಗಳನ್ನು ನೀಡಲಾಯಿತು. ಮೊದಲಿಗೆ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣಾ ಕಾರ್ಯಕ್ರಮದಡಿಯಲ್ಲಿ ಗ್ರಾಮಸ್ಥರ ನೆರವಿನಿಂದ ಅರಣ್ಯದಂಚಿನ 40 ಎಕರೆ ಪ್ರದೇಶದಲ್ಲಿ ನೇರಲು, ನೆಲ್ಲಿ, ಆಲ, ಕಮರ, ಬೇವು, ಹುಣಸೆ, ಮಾವು, ಹೊಂಗೆ, ನೀಲಗಿರಿ, ಬಿದಿರು ಮತ್ತು ತೊರೆಮತ್ತಿ ಮರಗಳ ಸಸಿಗಳನ್ನು ನಾಟಿ ಮಾಡಿ ನೆಡುತೋಪು ನಿರ್ಮಾಣ ಮಾಡಲಾಗಿದೆ. ನಂತರದ ವರ್ಷಗಳಲ್ಲಿ ಗ್ರಾಮಸ್ಥರು ಉತ್ತಮ ಇಳುವರಿ ಪಡೆಯಲು ಅನುವಾಗುವಂತೆ ಈ ಮರಗಳನ್ನು ಸಂರಕ್ಷಿಸಲು ಮತ್ತು ನಿರ್ವಹಿಸಲು
ಅರಣ್ಯ ಇಲಾಖೆಯು ವೈಜ್ಞಾನಿಕ ರೀತಿಯ ಮರ ನಿರ್ವಹಣಾ ಯೋಜನೆಯನ್ನು ಜಾರಿಗೆ ತಂದಿತು. ಈ ಹೊಸದಾಗಿ ನೆಟ್ಟಿರ್ತಕ್ಕಂಥ ಗಿಡದಲ್ಲಿ ನಮ್ಮ ಗ್ರಾಮಾರಣ್ಯ ಸಮಿತಿಗೆ 75% ಮತ್ತು ಹಣ್ಣು ಹಂಪಲು ಬರತಕ್ಕಂಥ ಮರದಲ್ಲಿ ನಮ್ಮ ಗ್ರಾಮಾರಣ್ಯ ಸಮಿತಿಗೆ 90%, ಪಾಲಿಸಿದರೆ ಪಾಲು ಎಂಬ ಇದರಿಂದ ನಮ್ಮ ಗ್ರಾಮಕ್ಕೆ ಆದಾಯ ಬರುತ್ತಿದೆ ಪ್ರತಿ ವರ್ಷ. ಇದಲ್ಲದೆ ಗ್ರಾಮ ಅರಣ್ಯ ಸಮಿತಿ ಪೂರ್ವದಲ್ಲಿ ನಿರ್ಮಾಣ ಮಾಡಲಾಗಿದ್ದ 3,000 ಹುಣಸೆ ಮರ ಮತ್ತು 50 ಎಕರೆ ವಿಸ್ತೀರ್ಣದಲ್ಲಿರುವ ನೀಲಗಿರಿ ತೋಪನ್ನು ಈ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳಲಾಗಿದೆ. ಹೊಸ ಪ್ಲಾಂಟೇಶನ್ ನಲ್ಲಿ ಅವರಿಗೆ ರಿಟರ್ನ್ಸ್ ಬರಬೇಕು ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಬಟ್ ಈಗೇನಾಗಿದೆ, ಇಮಿಡಿಯೇಟ್ ರಿಟರ್ನ್ಸ್ ಬೇಕು ಅಂತಂದ್ರೆ ಅವರಿಗೆ ಈಗ ನಾವು ಓಲ್ಡರ್ ಪ್ಲಾಂಟೇಶನ್ ಹ್ಯಾಂಡ್ ಓವರ್ ಮಾಡಿದ್ವಿ. ಆ ಪ್ಲಾಂಟೇಶನ್ ನಲ್ಲಿ 50% ಶೇರ್, ಹಾಗೆ ಟ್ಯಾಮರಿಂಡ್ ಅಲ್ಲಿ 90% ಆಫ್ ದಿ MFP ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ರೆವಿನ್ಯೂ ಇಂದ ಅವರು ಇಮಿಡಿಯೇಟ್ ಆಗಿ ಅವರು ವಿಲೇಜ್ ಫಾರೆಸ್ಟ್ ಕಮಿಟಿನ ಚಾಲೂ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅವರು ದೇ ನೀಡ್ ನಾಟ್ ಡಿಪೆಂಡ್ ಆನ್ ಗವರ್ಮೆಂಟ್ ಮನಿ. ಸುಮಾರು 2006-2007 ಅರಣ್ಯ ಸಮಿತಿ ಮಾಡಿದ್ರೆ ಇದುವರೆಗೂ ನಮ್ಗೆ 14 ಲಕ್ಷ ಟರ್ನ್ ಓವರ್ ಆಗಿದೆ. ಇನ್ನು ಮುಂದೆ ನಮ್ಗೆ ಹುಣಸೆ ಮರದಲ್ಲಿ ಬರುವಂತಹದ್ದು ಒಂದು ವರ್ಷಕ್ಕೆ ಒಂದು 70,000-80,000 ಉತ್ಪತ್ತಿ ಇದೆ. ಇನ್ನು ಉಳಿದಿದ್ದು 10 ವರ್ಷಕ್ಕೊಂದ್ಸಾರಿ ನೀಲಗಿರಿ ಮರ ಮಾರ್ತೀರಿ, ಅದರಲ್ಲಿ ಒಂದು 10 ಲಕ್ಷ 20 ಲಕ್ಷ ಇನ್ಕಮ್ ಇದೆ. ಈಗ ನಮ್ಗೆ ಹಳೆ ಪ್ಲಾಂಟೇಶನ್ ಇಂದ ಕಟ್ ಮಾಡಿದ್ರಲ್ಲಿ ಅರ್ಧ ಹಣ ಬಂದಿದೆ ಅಲ್ವಾ. ಈಗ ಅದರಲ್ಲಿ ಉಪವಲಯ ಅರಣ್ಯಾಧಿಕಾರಿಯನ್ನು ಪದನಿಮಿತ್ತ ಕಾರ್ಯದರ್ಶಿಯಾಗಿ ಹೊಂದಿರುವ ಗ್ರಾಮ ಅರಣ್ಯ ಸಮಿತಿಯು ಎಲ್ಲ ಚಟುವಟಿಕೆಗಳ ಬಗ್ಗೆ ಚರ್ಚಿಸಲು ತಿಂಗಳಿಗೊಮ್ಮೆ ಸಭೆ ನಡೆಸುತ್ತದೆ. ಗ್ರಾಮ ಅರಣ್ಯ ಸಮಿತಿಗೆ ಸಂದಾಯವಾದ ಆದಾಯದ 50% ಗ್ರಾಮ ಅರಣ್ಯಾಭಿವೃದ್ಧಿ ನಿಧಿಗೆ ಸೇರಿಸಿ ಅರಣ್ಯೀಕರಣದ ಚಟುವಟಿಕೆಗಳನ್ನು ಕೈಗೊಳ್ಳಲು ಬಳಸಲಾಗುತ್ತದೆ. ಇನ್ನುಳಿದ 50% ಗ್ರಾಮಾಭಿವೃದ್ಧಿ ನಿಧಿಯಾಗಿ ಗ್ರಾಮದ ಅಭಿವೃದ್ಧಿಗೆ ಉಪಯೋಗಿಸಲಾಗುತ್ತದೆ. ಈ ನಿಧಿಯ ಒಂದು ಭಾಗದಿಂದಲೇ ಗ್ರಾಮದ ಹಲವೆಡೆ 21 ಸೋಲಾರ್ LED ದಾರಿದೀಪಗಳನ್ನು ಅಳವಡಿಸಲಾಗಿದೆ. ಇದರ ಜೊತೆಗೆ KSFMBC ಯೋಜನೆಯ ಅಡಿಯಲ್ಲಿ ಅರಣ್ಯ ಇಲಾಖೆ ಮತ್ತು ಸರ್ಕಾರವು ಗ್ರಾಮ ಅರಣ್ಯ ಸಮಿತಿಗಳಿಗೆ ಒಂದು ಸುತ್ತು ನಿಧಿಯನ್ನು ಒದಗಿಸಿದೆ. ಈ ಸುತ್ತು ನಿಧಿಯನ್ನು ಗ್ರಾಮದಲ್ಲಿರುವ ಸ್ವಸಹಾಯ ಸಂಘಗಳಿಗೆ ಅವುಗಳ ಸದಸ್ಯರು ಆದಾಯ ವೃದ್ಧಿಸುವ ಚಟುವಟಿಕೆಗಳನ್ನು ಕೈಗೊಳ್ಳಲು ನೀಡಲಾಗುತ್ತಿದೆ. ಅರಣ್ಯದ ಅವಲಂಬನೆ ಕಡಿಮೆ ಮಾಡುತ್ತಾ ಗ್ರಾಮಸ್ಥರ ಏಳಿಗೆ ಮತ್ತು ಅವರ ಆದಾಯ ವೃದ್ಧಿಸಬಹುದಾದ ಚಟುವಟಿಕೆಗಳನ್ನು ಕೈಗೊಂಡು ಅರಣ್ಯಗಳ ಮೇಲೆ ಯಾವುದೇ ಒತ್ತಡ ಬೀಳದಂತೆ ಸುಸ್ಥಿರ ರೀತಿಯಲ್ಲಿ ಸಂರಕ್ಷಿಸುವುದೇ ಈ ಸ್ವಸಹಾಯ ಸಂಘಗಳ ಮುಖ್ಯ ಉದ್ದೇಶ. ಮೊದಲು 2001-2ರಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ಬಹಳಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ನಂತರ ಅವರು ಸಾಲ ತಗೊಂಡು ಸಾಲದಿಂದ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಮುಂದುವರೆದು ಈಗ ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಹಸು ತಗೊಂಡು ಹಾಲಿನ ಉತ್ಪಾದನೆ ಮಾಡಿಕೊಂಡು ಮನೆಗಳಲ್ಲೇ ಕೆಲಸ ಮಾಡಿಕೊಂಡು ಇದ್ದಾರೆ. ಇಂದು ಈ ಗ್ರಾಮದಲ್ಲಿ ತಲಾ 20 ಸದಸ್ಯರುಗಳು ಇರುವ 7 ಸ್ವಸಹಾಯ ಸಂಘಗಳಿಗೆ ಅವರಲ್ಲಿ ಹೆಚ್ಚಿನವರು ಮಹಿಳೆಯರಾಗಿದ್ದು ಹೈನುಗಾರಿಕೆ, ಟೈಲರಿಂಗ್, ವೆಲ್ಡಿಂಗ್ ಚಟುವಟಿಕೆಗಳನ್ನು ಕೈಗೊಂಡಿರುತ್ತಾರೆ. ಶಾರದಾಂಬ ಸಂಘದಿಂದ 8,000 ತಗೊಂಡಿದ್ವಿ ಸಾಲ. EFC ಇಂದ 12,000 ತಗೊಂಡಿದ್ವಿ. ಒಟ್ಟು 20,000 ಕೊಟ್ಟು ಹಸು ತಕೊಂಡ್ರಿ. ಹಸುವಿನಿಂದ ಹಾಲು ಕೊಟ್ಟಿದ್ದು 2,000 ತಿಂಗಳಿಗೆ ಉಳಿತಾಯ ಆಗ್ತಾ ಇತ್ತು. ಅದರಿಂದ ಬೇರೆ ಇನ್ನೊಂದು ಹಸು ತಕೊಂಡ್ರಿ. ತಿಂಗಳ 2,000 ಸಾಲ ಕಟ್ತಾ ಇದ್ವಿ. 30,000 ಲೋನ್ ತಗೊಂಡಿದೀವಿ, EFC ಲೋನ್. ಆಮೇಲೆ ನಾವು ಸ್ವಂತ ಬಂಡವಾಳ 50,000 ಹಾಕೊಂಡು ವರ್ಕ್ಶಾಪ್ ಸ್ಟಾರ್ಟ್ ಮಾಡಿ ಅದರಲ್ಲಿ ತಿಂಗಳಿಗೆ ಒಂದು 3,000-4,000 ಲಾಭ ಸಂಪಾದಿಸಿಕೊಂಡು ನಾವೇನೋ ನಮ್ಮ ಜೀವನ ಕಲ್ತೀವಿ. ಜ್ಞಾನೋದಯ ಸಂಘದಲ್ಲಿ ಸದಸ್ಯರಾಗಿ ಉಳಿತಾಯ ಮಾಡ್ತಾ ಇದ್ದೀನಿ. ಅದರಲ್ಲಿ ಸಾಲ ತಗೊಂಡಿದ್ದೀನಿ 5,000. ಅದ್ರ ಜೊತೆಗೆ 2,500 ಹಾಕಿ 7,500 ಕೊಟ್ಟು ಮಿಷನ್ ತಗೊಂಡು ದಿನದ ಮೇಲೆ 300-400ವರೆಗೂ ಸಂಪಾದನೆ ಮಾಡ್ತೀನಿ. ಅದರಲ್ಲಿ ಸ್ವಲ್ಪ ರೀಪೇಮೆಂಟ್ ಮಾಡ್ತೀನಿ. ಸಾಲ ಎಲ್ಲ ತೀರ್ಸಿದ್ದಾಯ್ತು ನಂದು. ಇವಾಗ ಬಂದಿದ್ದೆಲ್ಲ ನಮ್ಗೆ ಲಾಭನೇ. ನಾವು ಅರಣ್ಯ ಇಲಾಖೆದಿಂದ ನಾವು ಕಾಸು ತಗೊಂಡ್ವಿ 20,000 ತಗೊಂಡು ಕುರಿಗಳು 4 ಕುರಿ ತಗೊಂಡ್ವಿ. ಅದು 4ಕ್ಕೆ 8 ಆಗಿದೆ. ಇನ್ನು ಮುಂದೆ ನಮ್ಗೆ ಕೊಡ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ನಾವು ಅರಣ್ಯ ಇಲಾಖೆಯಿಂದ ಅರಣ್ಯ ಸಮಿತಿ ಇಲಾಖೆಯಿಂದ ನಾವು 25,000 ಸಾಲ ತಗೊಂಡು ನಾವು ಅದಕ್ಕೂ ಸ್ವಲ್ಪ ದುಡ್ಡು ಹಾಕಿ ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡಿದ್ವಿ.
ನಾವು ತಿಂಗಳಿಗೆ ಪ್ರಾಫಿಟ್ ಒಂದು 25,000 ತನಕ ಉಳಿತಾಯ ಮಾಡ್ತಾ ಇದ್ದೀವಿ. ಸಾಮಾನು ಇದರಿಂದನೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಎಲ್ಲ ಉಳಿಸ್ಕೊಂಡು ಸ್ವಲ್ಪ ನಾವು ಉಳಿಕೆ ಮಾಡ್ಕೊಂಡು ಇದು ಮಾಡ್ಕೊತಾ ಇದ್ದೀವಿ ಸರ್. ಇದು ಪರವಾಗಿಲ್ಲ. ಸ್ವಸಹಾಯ ಸಂಘಗಳು ಸದಸ್ಯರಲ್ಲಿ ಸದೃಢತೆ, ಜಾಗೃತಿ, ಉತ್ತಮ ಬಾಂಧವ್ಯ, ಸಾಮ್ಯತೆ ಮತ್ತು ತಮ್ಮ ಅಗತ್ಯಗಳನ್ನು ಅರಿತುಕೊಳ್ಳಲು ಅನುವು ಮಾಡಿಕೊಟ್ಟಿದೆ. ಪ್ರತಿ ಸ್ವಸಹಾಯ ಗುಂಪುಗಳು ಪ್ರತಿ ವಾರ ಸಭೆ ಸೇರುತ್ತವೆ. ಪ್ರತಿ ತಿಂಗಳ 5ರಂದು ಈ ಸ್ವಸಹಾಯ ಸಂಘದ ಸದಸ್ಯರು ತಮ್ಮ ಅಭಿಪ್ರಾಯ, ಅನಿಸಿಕೆ, ಸೂಚನೆಗಳನ್ನು ಗ್ರಾಮ ಅರಣ್ಯ ಸಮಿತಿಯ ಮುಂದಿಡುತ್ತಾರೆ. ಅದಕ್ಕೆ ತಕ್ಕಂತೆ ಸಮಿತಿಯು ಅಗತ್ಯವಿದ್ದಲ್ಲಿ ಅತಿ ಕಡಿಮೆ ಅಂದರೆ ವಾರ್ಷಿಕ 12% ಬಡ್ಡಿದರದಲ್ಲಿ ಸಾಲವನ್ನು ಮಂಜೂರು ಮಾಡುತ್ತದೆ. ಸ್ವಸಹಾಯ ಸಂಘಗಳು ಕೂಡ ತಮ್ಮ ಸದಸ್ಯರುಗಳಿಗೆ ಸಾಲ ನೀಡುತ್ತಿವೆ. ಕಳೆದ 5 ವರ್ಷಗಳ ಅಲ್ಪ ಅವಧಿಯಲ್ಲಿ ಸ್ವಸಹಾಯ ಸಂಘಗಳು ಮತ್ತು ಗ್ರಾಮ ಅರಣ್ಯ ಸಮಿತಿಯು ತಲಾ 36,800 ರೂಪಾಯಿಗಳ ಆದಾಯವನ್ನು ಬರೀ ಬಡ್ಡಿಯಿಂದಲೇ ಪಡೆದಿವೆ ಮತ್ತು ಈ ಹಣವನ್ನು ಗ್ರಾಮಸ್ಥರ ಏಳಿಗೆಗಾಗಿ ಮರುಬಳಕೆ ಮಾಡಲಾಗುತ್ತಿದೆ. ಇದರ ಜೊತೆಗೆ ಮತ್ತಷ್ಟು ಆದಾಯ ಉತ್ಪನ್ನದ ನಿಟ್ಟಿನಲ್ಲಿ ಗ್ರಾಮಸ್ಥರು ಜೇನು ಸಾಕಾಣಿಕೆ ಮತ್ತು ಗಿಡಮೂಲಿಕೆಗಳನ್ನು ಬೆಳೆಸುವ ವೈಜ್ಞಾನಿಕ ಕೃಷಿಯಲ್ಲಿ ತರಬೇತಿ ಪಡೆದಿದ್ದಾರೆ. ಈ ತರಬೇತಿಯು ಫಲದಾಯಕವಾಗಿದ್ದು ಗ್ರಾಮ ಅರಣ್ಯ ಸಮಿತಿಯು ತುಳಸಿ, ಕರಿಬೇವು ಮತ್ತಿತರ ವೈದ್ಯಕೀಯ ಗಿಡಗಳನ್ನು ಬೆಳೆಸಿದೆ. ಇದಲ್ಲದೆ ಗ್ರಾಮಸ್ಥರ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಅರಣ್ಯದಂಚಿನಲ್ಲಿ 100 ಮಾವಿನ ಮರಗಳನ್ನೂ ನೆಡಲಾಗಿದೆ. ಇದರ ಜೊತೆಗೆ ಅರಣ್ಯದ ಮೇಲಿನ ಅವಲಂಬನೆಯನ್ನು ಮತ್ತಷ್ಟು ಕಡಿಮೆ ಮಾಡಲು ಗ್ರಾಮದ ಜನರು ಸಮೃದ್ಧ ಹಸಿರು ಗ್ರಾಮ ಯೋಜನೆಯ ಲಾಭ ಪಡೆದುಕೊಂಡಿದ್ದು ಇಂಧನ ಕ್ಷಮತೆಯ ಗುಜರಾತ್ ಬಾಯ್ಲರ್ ಮತ್ತು ಸೋಲಾರ್ LED ದೀಪಗಳನ್ನು ಬಳಸುತ್ತಿದ್ದಾರೆ. ನಾವು ಗುಜರಾತ್ ಬಾಯ್ಲರ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ದೊಡ್ಡ ಸೌದೆ ತಗೊಂಡು ಬರಬೇಕಾಗಿತ್ತು. ತುಂಬಾನೇ ಜಾಸ್ತಿ ಸೌದೆ ತಗೊಂಡು ಬಂದು ನೀರು ಕಾಯಿಸಬೇಕಾಗಿತ್ತು. ಈಗ ಗ್ರಾಮ ಅರಣ್ಯ ಸಮಿತಿಯಿಂದ ಗುಜರಾತ್ ಬಾಯ್ಲರ್ ತಗೊಂಡ್ಮೇಲೆ ಸ್ವಲ್ಪ ಸೌದೆ ಇಟ್ರೆ ಸಾಕು. ಅದರಲ್ಲಿ ಸ್ವಲ್ಪ ಸೌದೆ ಇಟ್ರೆ ನೀರು ಚೆನ್ನಾಗಿ ಕಾಯಿಸುತ್ತೆ. ಸುಮಾರು 4 ಜನ 5 ಜನ ಸ್ನಾನ ಮಾಡ್ಕೊತಿದ್ದೀವಿ. ಇದರ ಜೊತೆಗೆ ಇಂಧನ ಬಳಕೆಯನ್ನು ಕಡಿಮೆ ಮಾಡಿ ಮನೆಯಲ್ಲಿ ಅಡುಗೆ ಮಾಡಲು ಸೌದೆಯ ಬದಲು LPG ಸಂಪರ್ಕ ಪಡೆಯಲು ಗ್ರಾಮ ಅರಣ್ಯ ಸಮಿತಿಯು ಗ್ರಾಮಸ್ಥರಿಗೆ ನೆರವಾಗಿದೆ. ಅರಣ್ಯಗಳ ಮೇಲಿನ ಅವಲಂಬನೆ ಹಾಗೂ ಒತ್ತಡವನ್ನು ಕಡಿಮೆ ಮಾಡಿ ಸಮೃದ್ಧವಾದ ಸುಸ್ಥಿರ ರೀತಿಯಲ್ಲಿ ಸಂರಕ್ಷಿಸಿ ಅರಣ್ಯವನ್ನು ಬೆಳೆಯಗೊಡುವುದು ಗ್ರಾಮ ಅರಣ್ಯ ಸಮಿತಿಯ ಕಾರ್ಯ ಚಟುವಟಿಕೆಗಳಲ್ಲಿ ಒಂದಾಗಿದೆ. ಇದಲ್ಲದೆ ಅರಣ್ಯದ ಸ್ವಾಸ್ಥ್ಯ ಹೆಚ್ಚಿಸಿ ಸಂರಕ್ಷಿಸುವತ್ತಲೂ ಸಮಿತಿಯು ಸಕ್ರಿಯವಾಗಿ ಗಮನಹರಿಸುತ್ತಿದೆ. ಈ ನಿಟ್ಟಿನಲ್ಲಿ ಈ ಜಿಲ್ಲೆಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಅದರಿಂದ ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿ ಕೆಲವು ಗಜಗಳ ಅಂತರದಲ್ಲಿ ಇಂಗುಗುಂಡಿ, ಗಲ್ಲಿಚೆಕ್ಕ, ಅಣೆಕಟ್ಟುಗಳನ್ನು ನಿರ್ಮಿಸಿದ್ದಾರೆ. ಸುಮಾರು 15,000 ಕ್ಯೂಬಿಕ್ ಮೀಟರ್ನಷ್ಟು ಸಾಯಿಲ್ ಅಂಡ್ ಮಾಯಿಶ್ಚರ್ ಕನ್ಸರ್ವೇಷನ್ ವರ್ಕ್ಸ್ ಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನ ಮಾಡಿದ ನಂತರ ಇಲ್ಲಿ ಸುತ್ತಮುತ್ತ ಒಳ್ಳೆಯ ನೀರಿನ ಅಂಶ ಹೆಚ್ಚಾಗಿದೆ. ಎರಡು ಇಂಗುಗುಂಡಿಗಳು ಅಥವಾ ನಾಲಬಂದಿಗಳನ್ನು ಅರಣ್ಯ ಹಾಗೂ ಅರಣ್ಯದೊಳಗಿನ ಪ್ರಾಣಿಗಳಿಗೆ ನಿರ್ಣಾಯಕ ಜಲಕಾಯಕಗಳೆಂದು ನಿರ್ಮಿಸಿ ಅವುಗಳ ರಕ್ಷಣೆಗೆ ಹಾಗೂ ಜಲಸಂವರ್ಧನೆಗೆ ಸಹಾಯಕವಾಗಿದ್ದರಿಂದ ಮಾಲೂರು ಪ್ರದೇಶದ ವ್ಯಾಪ್ತಿಯಲ್ಲಿ ಜಿಂಕೆ, ನರಿ ಮತ್ತು ನವಿಲುಗಳನ್ನು ಹೆಚ್ಚಾಗಿ ಕಾಣಬಹುದು. ಸಮಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಪ್ರದೇಶವನ್ನು ನಾವು ಈಕೋ ಪಾರ್ಕ್ ಆಗಿ ಡೆವಲಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಯೋಜನೆ ರೂಪಿಸಿಕೊಂಡಿದ್ದೇವೆ. ಕರ್ನಾಯಕನಹಳ್ಳಿ ಮತ್ತು ಸುತ್ತಮುತ್ತಲಿನ ರೈತರ ಪ್ರದೇಶ ಏನಿದೆ ಇದು ಕೈಗಾರಿಕೆಯಾಗಿ ದೊಡ್ಡ ಕೈಗಾರಿಕೆಯಾಗಿ ಹೊರಹೊಮ್ತಾ ಇದೆ. ಇದರಲ್ಲಿನ ಜನಗಳಿಗೆ ಯಾವುದೇ ಲಂಚ್ ಸ್ಪೇಸ್ ಇರೋದಿಲ್ಲ. ಈ ಒಂದು ಏನು ನಾವು ರಚನೆ ಮಾಡಿದ್ದೀವಿ ಆ ಅರಣ್ಯ ಪ್ರದೇಶ 25 ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಜಾತಿಯ ಮರಗಿಡಗಳು, ಹಣ್ಣು ಹಂಪಲು ಕೊಡ್ತಕ್ಕಂಥ ಮರಗಿಡಗಳು, ಮರ ಜಾತಿಯ ಗಿಡಗಳು ಎಲ್ಲ ಇರ್ತವೆ. ಆದ್ದರಿಂದ ಈ ಒಂದು ಪ್ರದೇಶದಲ್ಲಿ ನಾವು ಮುಂತಾದ ಫೆಸಿಲಿಟಿಗಳನ್ನು ಕೊಟ್ಟು ದಿವಸ
ಈ ಕೈಗಾರಿಕೆ ಪ್ರದೇಶದ ಜನರು ಇದನ್ನು ಲಂಚ್ ಸ್ಪೇಸ್ ಆಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅನ್ನೋ ಒಂದು ಯೋಜನೆ ಸಹ ಇದೆ. ಈ ಒಂದು ಯೋಜನೆಯಿಂದ ಸಮಿತಿಗೆ ಸಹ ಉಪಯೋಗವಾಗಲಿದೆ. ಯಾಕೆ ಅಂತಂದರೆ ಈ ಕೈಗಾರಿಕಾ ಪ್ರದೇಶದ ಜನರು ಇದನ್ನು ಉಪಯೋಗಿಸಿದಾಗ ಸಣ್ಣ ಮೊತ್ತದ ಒಂದು ಟಿಕೆಟ್ ರೂಪದಲ್ಲಿ ಹಣ ಪಾವತಿಸಿ ಗ್ರಾಮಾರಣ್ಯ ಸಮಿತಿಯ ಆದಾಯಕ್ಕೂ ಸಹ ಒಂದು ಉತ್ತೇಜನವನ್ನು ಕೊಡುವಂಥ ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಕರಿನಾಯಕನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಉತ್ಸಾಹ ಮತ್ತು ಬದ್ಧತೆಯಿಂದ ಈ ದೊಡ್ಡ ಸಾಧನೆ ಸಾಧ್ಯವಾಗಿದೆ. ಇಂದು ಈ ಗ್ರಾಮ ಅರಣ್ಯ ಸಮಿತಿಯು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಗ್ರಾಮ ಅರಣ್ಯ ಸಮಿತಿ ಎಂದು ಹೆಸರಾಗಿದೆ. ಮಾತ್ರವಲ್ಲ, ಪ್ರತಿಷ್ಠಿತ ವೃಕ್ಷಮಿತ್ರ ಪ್ರಶಸ್ತಿಯನ್ನೂ ಗಳಿಸಿದೆ. ನಿರೀಕ್ಷಿತ ಸಾಧನೆಗೆ ಬೇಕಾದ ಎಲ್ಲ ಮಾನದಂಡಗಳನ್ನು ತಲುಪಿ ಸಾಲ ನೀಡಿರುವ ಜಪಾನಿನ ತಂಡದ ಮುಕ್ತ ಪ್ರಶಂಸೆಗೂ ಪಾತ್ರವಾಗಿದೆ. ಈ ಎಲ್ಲ ಸಾಧನೆಗಳಿಂದ ಕಂಗೊಳಿಸುತ್ತಿರುವುದು ಸಂರಕ್ಷಿತ, ಆರೋಗ್ಯಕರ ಹಾಗೂ ಸಮೃದ್ಧವಾದ ಅರಣ್ಯ ಸಂಪತ್ತು. ಇದರ ನಿರಂತರ ರಕ್ಷಣೆಗೆ ಕರಿನಾಯಕನಹಳ್ಳಿಯ ಗ್ರಾಮಸ್ಥರು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಅರಣ್ಯವನ್ನು ಕಳ್ಳ ಸಾಗಾಣಿಕೆ, ಬೇಟೆ ಮತ್ತು ಕಾಡ್ಗಿಚ್ಚಿನಿಂದ ಸಂರಕ್ಷಿಸಿ ಸಮೃದ್ಧಿ ಹೊಂದಲು ನೆರವಾಗಿದ್ದಾರೆ. ಇಲ್ಲಿನ ಮರಗಳು ಬದ್ಧತೆಯ ಪ್ರತೀಕವಾಗಿ, ಒಟ್ಟಾಗಿ ಉಳಿಸಿ ಬೆಳೆಸುವ ಕೆಲಸಕ್ಕೆ ಸಾಕ್ಷಿಯಾಗಿ ಹೆಮ್ಮೆಯಿಂದ ನಿಂತಿವೆ ಮತ್ತು ಹೇಳುತ್ತಿವೆ, ನಾವಿದ್ದರೆ ನಾಡು.